This morning time, ಈ ಮುಂಜಾನೆಯ ಸಮಯದಲ್ಲಿ I am thankful for God ನಾನು ದೇವರಿಗೆ ವಂದನೆಗಳು ಸಲ್ಲಿಸುತ್ತೇನೆ for given this opportunity ಈ ಅವಕಾಶ ಕೊಟ್ಟಿದ್ದ ಸಲುವಾಗಿ to speak in front of you all. ಇಲ್ಲಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ಸಲುವಾಗಿ ನಾನು ದೇವರಿಗೆ ಧನ್ಯವಾದವನ್ನು ಹೇಳುತ್ತೇನೆ. And for my grandmother Yesamma, ಹಾಗೂ ನನ್ನ ಅಜ್ಜಿ ಏಸಮ್ಮ ಅವರಿಗೆ I am heartily thankful for my grandmother ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. because ಏಕೆಂದರೆ she is praying for us daily. ನಮ್ಮ ಅಜ್ಜಿಯವರು ನಮಗಾಗಿ ನಮ್ಮ ಸಲುವಾಗಿ ದಿನವೂ ಪ್ರಾರ್ಥನೆ ಮಾಡುತ್ತಾರೆ. Next, ಮುಂದಿನ ಸಮಯದಲ್ಲಿ this time is given by ಈ ಅವಕಾಶ ಕೊಟ್ಟಿದ್ದ ಸಲುವಾಗಿ Pastor John Daddy, ನಮ್ಮ ಸಭಾಪಾಲಕರು ಪಾಸ್ಟರ್ ಜಾನ್ ಡ್ಯಾಡಿ ಅವರಿಗೆ Grace Prayer Church. I am thankful for Pastor John Daddy. ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. Hallelujah. ಹಲ್ಲೆಲೂಯಾ. And direct we go for today's message. ನಾವು ನೇರವಾಗಿ ವಾಕ್ಯ ಭಾಗದಲ್ಲಿ ಹೋಗೋಣ And concentrate on message. ನಾವು ವಾಕ್ಯದಲ್ಲಿ ಜ್ಞಾನ ಕೊಡೋಣ. Today's subject is ಇವತ್ತಿನ ದೇವರ ವಾಕ್ಯ ಏನೆಂದರೆ Lord hear my prayer. ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸು. Psalms chapter 143 verses 1 and 2. ಕೀರ್ತನೆಗಳು 143ನೇ 1 ಮತ್ತು 2ನೇ ವಚನ. Anyone can read the chapter. ಯಾರಾದರೂ ಒಬ್ಬರು ಓದಿರಿ. See, ನೋಡಿರಿ, if we pray the God, ನಾವು ದೇವರ ಸಲುವಾಗಿ ಪ್ರಾರ್ಥನೆ ಮಾಡಿದರೆ God will hear our prayer. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. And we can do anything in our life. ನಾವು ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದರೆ ನಾವು ನಮ್ಮ ಜೀವಿತದಲ್ಲಿ ಏನಾದರೂ ಮಾಡಬಹುದು. But if we not pray the God, ನಾವು ದೇವರಿಗೆ ಪ್ರಾರ್ಥನೆ ಮಾಡಿದ್ದಿಲ್ಲ ಅಂದರೆ we cannot do anything in our life. ನಾವು ನಮ್ಮ ಜೀವಿತದಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ. Read the next chapter. ಕೀರ್ತನೆಗಳು 143ನೇ 2ನೇ ವಚನ. You say to the Lord, do not bring your servant into judgment, for no one living is righteous before you. That means, God, do not bring your servant, all of us, and no one living in this earth better than you. ದೇವರೇ, ನೀನೇ ಈ ಜಗತ್ತೊಳಗೆ ದೊಡ್ಡ ದೇವರು, ಯಾರು ನಿನ್ನಕ್ಕಿಂತ ದೊಡ್ಡ ದೇವರು ಅಲ್ಲ. ಆಮೆನ್. ಆಮೆನ್. ಸಂಕ್ಷಿಪ್ತವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಸಂದೇಶವನ್ನು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ಸಮಸ್ಯೆಗಳಿಗೆ ಉತ್ತರ ಕೊಡ್ತಾನಿರುವಂಥ ಒಂದು ಪ್ರಸಂಗವನ್ನು ನಾವು ಸಾರಿದೆ. ಜೋರಾಗಿ ಚಪ್ಪಾಳೆ ತಟ್ಟೋಣ ಬಾ. ಅವರು ಕಾಣಿಕೆಯನ್ನು ಕೊಡ್ಲಿಕ್ಕಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟೋಣ. ದೇವರು ಇವರನ್ನು ಇನ್ನೂ ಹೆಚ್ಚಾಗಿ ಉಪಯೋಗಿಸಲಿ, ಇನ್ನು ತಮ್ಮ ಸೇವೆಯಲ್ಲಿ ಅವರನ್ನು ಉಪಯೋಗಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಿರೋಣ. ಸೊ ನಮ್ಮ ಮಕ್ಕಳು ಕೂಡ ಬೆಳಿಬೇಕು, ಹೌದಲ್ವಾ? ನನ್ನ ಮಕ್ಕಳು ಬೆಳಿಬೇಕಂತ ಆಸೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಮಕ್ಕಳು ಬೆಳಿತಾರೋ ಸೊ ನಾವು ಕೂಡ ಅದರ ಆಶೀರ್ವಾದದಲ್ಲಿ ಮುಂದೆ ಹೋಗುವಂತರಾಗಿದ್ದೇವೆ.